ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರಚಲಿತ ವಿದ್ಯಮಾನಗಳ ಅದರ ಒಳ ಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತು ಮತ್ತೊಂದು ದೊಡ್ಡ ಮಟ್ಟದ ಸೆಂಟ್ರಲ್ ಮಟ್ಟದಲ್ಲಿ ಅಂದರೆ ಕೇಂದ್ರ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ ನಡೀತಾ ಇದೆ. ಅದೇನಪ್ಪಾ ಅಂತಂದ್ರೆ, ನಮ್ಮ ಕಾಂಗ್ರೆಸ್ ಸರ್ಕಾರದ ಮಾಜಿ ಸಚಿವರು ಮತ್ತು ತುಮಕೂರು ಜಿಲ್ಲೆಯ ಖ್ಯಾತ ರಾಜಕಾರಣಿಯು ಮತ್ತು ಕಾಂಗ್ರೆಸ್ ಪಕ್ಷದ ಫೈರ್ ಬ್ರಾಂಡ್ ರಾಜಕಾರಣಿಯಾಗಿರ್ತಕ್ಕಂಥ KN ರಾಜಣ್ಣ ಮತ್ತವರ ಮಗ ಮತ್ತವರ ನಡೆ ಇವತ್ತಿನ ನಮ್ಮ ಎಕ್ಸ್ಪ್ಲೈನರ್ನ ಪ್ರಮುಖ ಪಾತ್ರಧಾರಿಗಳು. ಎಸ್ ವೀಕ್ಷಕರೇ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗ KN ರಾಜಣ್ಣರವರ ಮಗ ರಾಜೇಂದ್ರ ಅವರು ಕೇಂದ್ರದಲ್ಲಿ ಅಂದರೆ ದೆಹಲಿಗೆ ಹೋಗಿ ಅಲ್ಲಿ BJP ನಾಯಕರೊಂದಿಗೆ ಸರಣಿ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಮಾಜಿ ಸಚಿವ, ಕಾಂಗ್ರೆಸ್ನ ಬಹುದೊಡ್ಡ ನಾಯಕ ರಾಜಣ್ಣ ಅವರ ಮಗ ರಾಜೇಂದ್ರ BJP ನಾಯಕರೊಂದಿಗೆ, ಅದರಲ್ಲೂ ಅಮಿತ್ ಶಾ ಸೇರಿದಂತೆ ಮತ್ತಿತರ BJP ನಾಯಕರೊಂದಿಗೆ ಸರಣಿ ಮೀಟಿಂಗ್ಗಳನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು. ಇದರ ಅರ್ಥ ಸ್ಪಷ್ಟ. ಎಲ್ಲೋ ಒಂದು ಕಡೆ KN ರಾಜಣ್ಣ ಕಾಂಗ್ರೆಸ್ಗೆ ಕೈಕೊಟ್ಟು BJP ಸೇರೋದಕ್ಕೆ ಮಾನಸಿಕವಾಗಿ ದೈಹಿಕವಾಗಿ ಸನ್ನದ್ಧರಾಗ್ಬಿಟ್ರ ಅನ್ನುವಂಥ ಪ್ರಶ್ನೆ ಮೂಡುವಂಥದ್ದು ಸಹಜ. ನಿಜ, KN ರಾಜಣ್ಣ ಅವರನ್ನ ಯಾವಾಗ ಇದೇ ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷದ ಸಚಿವ ಸ್ಥಾನದಿಂದ ಉಚ್ಚಾಟನೆ ಮಾಡಲಾಯಿತು, ಕೈ ಬಿಡಲಾಯಿತು ಅಲ್ಲ, ಉಚ್ಚಾಟನೆ ಮಾಡಲಾಯಿತು, ಅಲ್ಲಿನಿಂದ ಕೆರಳಿದ ನಾಗರ ಸರ್ಪದಂತಾಗಿರ್ತಕ್ಕಂಥ ರಾಜಣ್ಣ ತಮ್ಮ ಅಸ್ತಿತ್ವ ಮತ್ತು ಘನತೆಯನ್ನು ಕಾಯ್ದುಕೊಳ್ಳಲಿಕ್ಕೆ ಬೇರೆ 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 ರೀತಿಯ ರಾಜಕಾರಣಗಳನ್ನು ಮಾಡ್ತಿದ್ದಾರೆ. ಒಂದು ಕಡೆ JDS ಪಕ್ಷಕ್ಕೂ ಹತ್ತಿರವಾಗ್ತಿದ್ದಾರೆ, ದೇವೇಗೌಡರನ್ನ ಹಾಡಿ ಹೊಗಳ್ತಿದ್ದಾರೆ. ಇನ್ನೊಂದು ಕಡೆ BJP ಪಕ್ಷದ ಸಿದ್ಧಾಂತಗಳನ್ನು, ಹಿಂದುತ್ವದ ರಾಜಕಾರಣಕ್ಕೂ ಕೂಡ ಅವರು ಯಾವುದೇ ರೀತಿಯ ಒಂದು ತಮ್ಮದೇ ಆಗಿರ್ತಕ್ಕಂಥ ವಿರೋಧಾಭಾಸವನ್ನು ವ್ಯಕ್ತಪಡಿಸ್ತಿಲ್ಲ. ಜೈ ಜೈ ಅಂತಿದ್ದಾರೆ BJPಗೂ, BJP ನಾಯಕರಿಗೂ. ಇದರ ಹಿಂದೆ ಇರತಕ್ಕಂಥ ಒಂದು ಸ್ಪಷ್ಟ ಕಾರಣ, ರಾಜಣ್ಣ BJP ಸೇರಲು ರೆಡಿಯಾದ್ರ, ಅಪ್ಪ ಮಗ ಇಬ್ಬರು BJP ಸೇರ್ತಾರಾ ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಂಡಿರ್ತಕ್ಕಂಥದ್ದು. ಇದು ಒಂದಷ್ಟರ ಮಟ್ಟಿಗೆ ಸರಿಯೂ ಕೂಡ ಹೌದು. ಯಾಕಂದ್ರೆ ಈಗ ಕ್ಯಾಬಿನೆಟ್ ರಿಷಫಲ್ನಲ್ಲಿ ರಾಜಣ್ಣ ಮತ್ತೆ ಸಚಿವಾಕಾಂಕ್ಷಿಯಾಗಿರ್ತಕ್ಕಂಥದ್ದು ಇದು ಒಂದು ರೀತಿಯ ರಾಜಕಾರಣದ ತಂತ್ರವೂ ಆಗಿರಬಹುದು. ಅಂದ್ರೆ ಕೇಂದ್ರ BJP ನಾಯಕರನ್ನ ತನ್ನ ಮಗನನ್ನ ಭೇಟಿ ಮಾಡಿಸೋದ್ರ ಮೂಲಕ ನಾನು ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು, ತುಮಕೂರು ಜಿಲ್ಲೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪ್ರಮುಖ ರಾಜಕಾರಣಿಯಾಗಿರ್ತಕ್ಕಂಥ ಮತ್ತು ಪ್ರಮುಖ ಸಮುದಾಯದ ನಾಯಕ, ಸಮುದಾಯದ ಮತದಾರರನ್ನ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠರಾಗಿ ಉಳಿಸ್ಕೋಬೇಕಾದ್ರೆ ಮತ್ತೆ ನನ್ನನ್ನು ಕನ್ಸಿಡರ್ ಮಾಡಿ ಅನ್ನುವಂಥ ಮಾತನ್ನ ಹೇಳೋದಕ್ಕೆ ರಾಜಣ್ಣ ಇಂಡೈರೆಕ್ಟ್ ಆಗಿ ಈ ಒಂದು ನಡೆಯನ್ನ, ರಾಜಕಾರಣದ ನಡೆಯನ್ನ ನಡೀತಾ ಇರ್ಬೋದು. ಸಂಸ್ಥೆ ಮಲ್ಟಿ ಸ್ಟೇಟ್ ಆಕ್ಟ್ ಈಸ್ ಕಮಿಂಗ್ ಅಂಡರ್ ದಿ ಸೆಂಟ್ರಲ್ ಕೋಆಪರೇಷನ್ ಮಿನಿಸ್ಟರ್. ಸೊ ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಅದು ಇದ್ರ ಬಗ್ಗೆ ಇದ್ದಾಗ ಅವನು ಒಬ್ಬನೇ ಹೋಗುವಾಗ ಅಲ್ಲಿನ ಎಲ್ಲ ನಿರ್ದೇಶಕರುಗಳು, ಅಧ್ಯಕ್ಷಗಳು ಜೊತೆನಲ್ಲಿ ಹೋಗ್ತಾರೆ. ಮತ್ತೆ ಅವರು ಅಮಿತ್ ಶಾ ಅವರು ಕೂಡ ಸಭೆಗಳನ್ನ ಕರೀತಾ ಇರ್ತಾರೆ, ಅಲ್ಲಿ ಅವನು ಹೋಗ್ತಾನೆ. ಅದಕ್ಕೋಸ್ಕರ ವಿಶೇಷವಾದಂತ ಅರ್ಥ ಕಲ್ಪಿಸ್ತಕ್ಕಂಥದ್ರಲ್ಲಿ ಏನೋ ಅರ್ಥ. ಇದ್ರ ಜೊತೆಗೆ ಈಗ ಸದ್ಯಕ್ಕೆ ಅಹಿಂದ ನಾಯಕರ ಕೊರತೆ BJP ಪಕ್ಷಕ್ಕೆ ಕಾಡಿಸ್ತಾ ಇದೆ. ನೀವು ನೋಡಿ, ನಮಗೆ ದೊಡ್ಡ ಮಟ್ಟದ ಅಹಿಂದ ನಾಯಕರು BJP ಪಕ್ಷದಲ್ಲಿ ಕಾಣಲ್ಲ, ನಿಮಗೆ ಹಿಂದುತ್ವದ ಫೈರ್ ಬ್ರಾಂಡ್ ರಾಜಕಾರಣಿಗಳು ಕಾಣ್ತಾರೆ. ಆದರೆ ಕರ್ನಾಟಕದಂಥ ರಾಜ್ಯದಲ್ಲಿ ಕೇವಲ ಹಿಂದುತ್ವದ ಫೈರ್ ಬ್ರಾಂಡ್ಗಳಿಂದ ಕೆಲಸ ನಡೆಯಲ್ಲ. ಹಿಂದುತ್ವದ ಫೈರ್ ಬ್ರಾಂಡ್ ಆಗಿರ್ತಕ್ಕಂಥ CT ರವಿ ಸೋತ್ ಹೋಗಿದ್ದಾರೆ, ಸ್ವತಃ CT ರವಿ ಸೋತ್ ಹೋಗಿದ್ದಾರೆ. ಹಿಂದುತ್ವದ ಫೈರ್ ಬ್ರಾಂಡ್ ಆಗಿರ್ತಕ್ಕಂಥ, ಅದರಲ್ಲೂ ಕೂಡ ವಾಚಾಮಗೋಚರವಾಗಿ ಹಿಂದುತ್ವದ ಮಾತುಗಳನ್ನ, ಕೋಮು ದ್ವೇಷದ ಭಾಷಣಗಳನ್ನ ಮಾಡ್ತಾ ಇರ್ತಕ್ಕಂಥ ಮಾಜಿ ಸಂಸದ, ಉತ್ತರ ಕನ್ನಡ ಜಿಲ್ಲೆಯ ಅನಂತಕುಮಾರ್ ಹೆಗಡೆ ಕೂಡ ಸೋತ್ ಹೋಗ್ಬಿಟ್ಟಿದ್ದಾರೆ. ಅಲ್ಲದೆ ಮತ್ತೊಬ್ಬ ಹಿಂದುತ್ವದ ಫೈರ್ ಬ್ರಾಂಡ್ ಅಂತಾನೆ ಕರೆಸ್ಕೊಳ್ತಾ ಇರ್ತಕ್ಕಂಥ ಸಿಂಹ, ಯಾವ ಸಿಂಹ?
ಪ್ರತಾಪ್ ಸಿಂಹ, ಮೈಸೂರಿನ ಸಿಂಹ, ಅವರು ಕೂಡ ಸೋತೋಗ್ಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲೋ ಬಿಜೆಪಿ ಅದು ಒಂದು ಗಮನಕ್ಕೆ ಬಂದಿದೆ. ಕೇವಲ ಕರ್ನಾಟಕದಂತಹ ಪ್ರಜ್ಞಾವಂತರ ರಾಜ್ಯದಲ್ಲಿ ಹಿಂದುತ್ವದ ಒಂದೇ ಅಜೆಂಡಾದಿಂದ ಅಲ್ಲಿ ಅಧಿಕಾರವನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಅಹಿಂದ ನಾಯಕರು ಬೇಕು, ಯಾಕಂದ್ರೆ ಅಹಿಂದ ಮತಗಳು ಅಲ್ಲಿ ನಿರ್ಣಾಯಕ ಅನ್ನುವಂಥದ್ದು ಬಿಜೆಪಿ ಹೈಕಮಾಂಡ್ಗೂ ಗೊತ್ತಾಗಿದೆ. ಹಾಗಾಗಿ ಅದು ಕೂಡ ಪಾಸಿಟಿವ್ ವೇನಲ್ಲಿ ರಾಜಣ್ಣನವರನ್ನ ತಮ್ಮ ಪಕ್ಷಕ್ಕೆ ಬರಮಾಡಿಕೊಳ್ಳಿಕ್ಕೆ ತಯಾರಾಗಿದೆ ಅನ್ನುವಂಥ ಸ್ಫೋಟಕ ಮಾಹಿತಿ ಈಗ ಬರ್ತಾ ಇದೆ. ಹಾಗಾಗಿ ರಾಜಣ್ಣನವರ ಬಿಜೆಪಿ ಎಡೆಗಿನ ಒಲವು, ಬಿಜೆಪಿ ಸ್ವತಃ ನಾಯಕರಿಗೆ, ರಾಜ್ಯದ ನಾಯಕರಿಗೆ ಮತ್ತು ಕೇಂದ್ರದ ನಾಯಕರಿಗೆ ರಾಜಣ್ಣ ಪರವಾಗಿರ್ತಕ್ಕಂತಹ ಒಲವು, ಅದರಲ್ಲೂ ತುಮಕೂರು ಜಿಲ್ಲೆ ಮತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ನಾಯಕ ಸಮುದಾಯದ ಒಂದು ಮತಗಳ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಬಿಜೆಪಿ ರಾಜಣ್ಣನವರನ್ನ ಬಿಜೆಪಿಗೆ ಸೇರಿಸ್ಕೊಳ್ಳಿಕ್ಕೆ ಮುಂದಾಗಿದೆ ಅನ್ನುವಂಥ ಒಂದು ಸ್ಪಷ್ಟ ಮಾಹಿತಿ ಈಗ ಸಿಗ್ತಾ ಇದೆ. ಹಾಗಾದ್ರೆ ಬಿಜೆಪಿಲಿ ಬೇಕಾದ ಜನ ನಾಯಕರು, ಲೀಡರ್ಗಳು ಇದಾರಲ್ಲ, ಶ್ರೀರಾಮುಲು ಇದ್ದಾರೆ, ಬೇಕಾದ ಜನ ಇದ್ದಾರೆ, ಅವರು ಬಳ್ಳಾರಿಗಷ್ಟೇ ಸೀಮಿತ. ರಾಮುಲುರವರು ನೀವು ತುಮಕೂರು ಭಾಗ ಅಥವಾ ಹಳೆ ಮೈಸೂರು ಭಾಗದಲ್ಲಿ ಅಷ್ಟು ಸಲ್ಲೋದಿಲ್ಲ. ಹೈದರಾಬಾದ್ ಕರ್ನಾಟಕದಲ್ಲಿ ರಾಮುಲುರವರ ವರ್ಚಸ್ಸು ನಡೆಯುತ್ತೆ, ಆದರೆ ಈ ಕಡೆ ನಡೆಯೋದಿಲ್ಲ ಅನ್ನುವಂಥದ್ದು ಬಿಜೆಪಿ ಗಮನಕ್ಕೆ ಬಂದಿದೆ. ಸ್ವತಃ ರಾಮುಲುರವರೇ ಬೇಕಾದಷ್ಟು ಸಲ ಸೋತಿದ್ದಾರೆ. ಹಾಗಾಗಿ ರಾಜಣ್ಣನವರ ಈ ಒಂದು ಬಿಜೆಪಿ ಎಡೆಗಿನ ಪ್ರೀತಿ ಮತ್ತೆ ಮತ್ತೆ ಜಾಸ್ತಿ ಆಗ್ತಾ ಇದೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಬಿಜೆಪಿ ಲವ್ಸ್ ರಾಜಣ್ಣ, ರಾಜಣ್ಣ ಲವ್ಸ್ ಬಿಜೆಪಿ ಅನ್ನುವಂಥದ್ದು ಇದರಿಂದ ಸಾಬೀತಾಗಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ತುಮಕೂರಿನ ಪ್ರಮುಖ ರಾಜಕಾರಣಿಯಾಗಿರ್ತಕ್ಕಂಥ ಹಳೆ ಮೈಸೂರು ಭಾಗದ ಪ್ರಮುಖ ರಾಜಕಾರಣಿಯಾದ KN ರಾಜಣ್ಣನವರ ರಾಜಕೀಯದ ಆಟ, ತಂತ್ರ, ಪ್ರತಿತಂತ್ರ, ಮರುಮಂತ್ರಗಳು. ಅವರು ಮತ್ತು ಅವರ ಮಗ ರಾಜೇಂದ್ರ ಹೇಗೆ ಬಿಜೆಪಿ ಜೊತೆಗೆ ಹೊಂದಾಣಿಕೆಗಳನ್ನು ಮಾಡ್ಕೊಳ್ತಿದ್ದಾರೆ, ಅದರ ಹಿಂದಿನ ಮರ್ಮಗಳೇನು ಅನ್ನೋದ್ರ ಕುರಿತಂತೆ ನಾನು ನಿಮಗೆ ತಿಳಿಸಿ ಹೇಳಿದ್ದೇನೆ. ಆ ಒಳನೋಟವನ್ನು ನಿಮ್ಮೊಂದಿಗೆ ಇಟ್ಟಿದ್ದೇನೆ. ಮತ್ತೊಂದು ವಿಚಾರದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ.